ಎಲ್ಲರಿಗೂ ನಮಸ್ಕಾರ. ಕರ್ನಾಟಕ ಬಸ್ ಅಸೋಸಿಯೇಷನ್ ಆಫ್ ಕರ್ನಾಟಕ ಪ್ರೆಸಿಡೆಂಟು. ಇಲ್ಲಿ ನಾವು ಮನವಿ ಮಾಡಿ ಬಂದಿದ್ದು ನಿಮ್ಮ ಸಹಾಯ ಕೇಳಕ್ಕೆ ಬಂದಿದ್ದೀವಿ. ಫಸ್ಟ್ ಆಫ್ ಆಲ್ ಏನಕ್ಕೆ ಅಂದರೆ, ನಾವು ಪ್ರೈವೇಟ್ ಬಸ್ಗಳನ್ನ ಓಡಿಸ್ತಾ ಇದ್ದೀವಿ. ಬೆಂಗಳೂರು ನಗರದಲ್ಲಿ ಪ್ರೈವೇಟ್ ಬಸ್ಗಳನ್ನ ಓಡಿಸ್ತಾ ಇದ್ದೀವಿ. ಇದರಲ್ಲಿ ಒಂದು ಸಹಾಯ ಏನಂತ ಹೇಳಿದ್ರೆ, ನಾವು ಕರ್ನಾಟಕ ರಾಜ್ಯದಲ್ಲಿ ನಾವು ಬಸ್ ಓಡಿಸ್ಬೇಕಾದ್ರೆ ಫಸ್ಟು ನಾವು ಹೊರ ಒಂದು ರಾಜ್ಯಕ್ಕೆ ಹೋಗ್ಬೇಕಾದ್ರೆ ನಮಗೆ ಆಲ್ ಇಂಡಿಯಾ ಪರ್ಮಿಟ್ ಅವಶ್ಯಕತೆ ಇತ್ತು. ಆ ಆಲ್ ಇಂಡಿಯಾ ಪರ್ಮಿಟ್ನ ನಾವು ಕರ್ನಾಟಕ ರಾಜ್ಯದಲ್ಲಿ ಕೊಡ್ತಾ ಇರ್ತಿಲ್ಲ. ಫಸ್ಟ್ ಬರೀ ಕಾಂಟ್ರಾಕ್ಟ್ ಕ್ಯಾರೇಜ್ ಅಂತ ಒಂದು ಪರ್ಮಿಟ್ ಕೊಡ್ತಾ ಇದ್ರು. ಸೊ ನಾವು ಅವಾಗ ಹೊರ ರಾಜ್ಯದಲ್ಲಿ ಅಂದರೆ ಅರುಣಾಚಲ ಪ್ರದೇಶ, ನಾಗಾಲ್ಯಾಂಡು ಈ ಕಡೆ ನಮಗೆ ಆಲ್ ಇಂಡಿಯಾ ಪರ್ಮಿಟ್ ಕೊಡ್ತಾ ಇರೋದ್ರಿಂದ ನಾವು ಹೋಗಿ ಅಲ್ಲಿ ಗಾಡಿ ರಿಜಿಸ್ಟರ್ ಮಾಡಿ ಕರ್ನಾಟಕದಲ್ಲಿ ಟ್ಯಾಕ್ಸ್ ಕಟ್ಟಿ ಅವಾಗ ನಾವು ಗಾಡಿ ಓಡಿಸ್ತಾ ಇದ್ದು. ನಮಗೆ ಒಂದು ಪರ್ಮಿಟ್ ಬರೋವರೆಗೂ, ಅಂದರೆ ಒನ್ ನೇಷನ್ ಒನ್ ಪರ್ಮಿಟ್ ಬರೋವರೆಗೂ ಕರ್ನಾಟಕ ರಾಜ್ಯದಲ್ಲಿ ಟ್ಯಾಕ್ಸ್ ಕಟ್ಟಿ ಅದೇ ಅರುಣಾಚಲ ಪ್ರದೇಶ, ನಾಗಾಲ್ಯಾಂಡ್ ಬಸ್ಗಳಿಗೆ ನಾವು ಕರ್ನಾಟಕ ರಾಜ್ಯದಲ್ಲಿ ಟ್ಯಾಕ್ಸ್ ಕಟ್ಬಿಟ್ಟು ಓಡಿಸ್ತಾ ಇದ್ವಿ. ಯಾವಾಗ AATP ಅಂತ ಒಂದು ಒನ್ ನೇಷನ್ ಒನ್ ಟ್ಯಾಕ್ಸ್ ಬಂತು, ಅವಾಗ ನಾವು ಕರ್ನಾಟಕ ರಾಜ್ಯಕ್ಕೆ ತೆರಿಗೆ ಕಟ್ಟನ್ನ ಬಿಟ್ವಿ. ಯಾಕಂದ್ರೆ ಅದು ಸೆಂಟ್ರಲ್ ಟ್ಯಾಕ್ಸ್ ಕಟ್ಟಿದ್ರೆ ಇಡೀ ಭಾರತ ದೇಶದಲ್ಲಿ ಎಲ್ಲಿ ಬೇಕಾದ್ರೂ ಓಡ್ಬೋದು ಅಂತ ಒಂದು ಕಾನೂನು ಬಂದಾಗ ನಾವು ಆ ಗಾಡಿನ ಓಡಿಸಕ್ಕೆ ಶುರು ಮಾಡೋದು. ಇಷ್ಟು ದಿವಸ ನಾವು ಅದು ಓಡಿಸ್ಕೊಂಡು ತಮಿಳುನಾಡು ರಾಜ್ಯದಲ್ಲಿ ಒಂದು ಪ್ರಾಬ್ಲಮ್ ಮಾಡ್ತಾರೆ, ನಾವು ಸುಪ್ರೀಂ ಕೋರ್ಟ್ಗೆ ಹೋಗ್ತೀವಿ, ಸುಪ್ರೀಂ ಕೋರ್ಟ್ ಅಲ್ಲಿ ಕೇಸ್ ಸೋಲ್ತೀವಿ, ನೀವು ನಿಮ್ಮ ರಾಜ್ಯದಲ್ಲಿ ಹೋಗಿ ನೀವು ಹೈಕೋರ್ಟ್ ಅಲ್ಲಿ ಹೋಗಿ ಫೈಟ್ ಮಾಡಿ ಅಂತಾರೆ. ಅವಾಗ ತಮಿಳುನಾಡಲ್ಲಿ ಒಂದು ಹೈಕೋರ್ಟ್ ಬಂದು ಇವಾಗ ಮೊರೆ ಹೋಗಿದ್ದೀವಿ, ಅದು ಕೇಸ್ ನಡೀತಾ ಇದೆ. ಅಷ್ಟರಲ್ಲಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಏನ್ ಮಾಡ್ತಾರೆ, RTOದವರು ನಮಗೆ ತೆರಿಗೆ ಬರ್ತಾ ಇಲ್ಲ ಅಂತ ಗಾಡಿಗಳನ್ನ ಸೀಸ್ ಮಾಡಕ್ ಶುರು ಮಾಡ್ತಾರೆ. ಎಲ್ಲಿ ನಮಗೆ ಬೆಳಿಗ್ಗೆ ಗಾಡಿಗಳು ಬರ್ತಾ ಇರುತ್ತೆ, ಹುಬ್ಳಿಯಿಂದ ಎಲ್ಲ ಕಡೆಯಿಂದ, ಯಾವ ಸ್ಟೇಟಿಂದ ಎಲ್ಲ ಬರ್ತಾ ಇರುತ್ತೆ, ಅದರ್ ಸ್ಟೇಟಿಂದ ಎಲ್ಲ ಕಡೆ ಟೋಲಲ್ಲಿ ಗಾಡಿಗಳನ್ನ ಸೀಸ್ ಮಾಡಕ್ ಶುರು ಮಾಡ್ತಾರೆ. ನಾವು ಏನಕ್ಕೆ ಅಂತ ಕೇಳಿದಾಗ, ನೀವು ಬೇರೆ ರಾಜ್ಯದಲ್ಲಿ ಎಲ್ಲೋ ಗಾಡಿ ರಿಜಿಸ್ಟರ್ ಮಾಡಿ ನಮ್ಮ ಕರ್ನಾಟಕ ರಾಜ್ಯಕ್ಕೆ ತೆರಿಗೆ ಕಟ್ತಲೇನೆ ನೀವು ಗಾಡಿ ಓಡಿಸ್ತಾ ಇದ್ರೆ ನಮ್ಮ ಕರ್ನಾಟಕ ರಾಜ್ಯಕ್ಕೆ ತೆರಿಗೆ ಕಟ್ಟಿದ್ದಾರೆ. ಇಲ್ಲ ಸರ್, ನಮ್ಮ ಹತ್ರ AATP ಪರ್ಮಿಟ್ ಇದೆ, ನಾವು 90,000 ರೂಪೀಸ್ ಸೆಂಟ್ರಲ್ ಕಟ್ತಾ ಇದೀವಿ, ಆಸ್ ಎ ಸೆಂಟ್ರಲ್ ಆಕ್ಟ್ ಪ್ರಕಾರ ನಾವು ಎಲ್ಲಿ ಬೇಕಾದ್ರೂ ಭಾರತ ದೇಶದಲ್ಲಿ ಓಡಿಸ್ಬೋದು ಅಂದ್ರೆ, ಇಲ್ಲ ಆ ಪರ್ಮಿಟ್ ಇಲ್ಲಿ ಇದು ಬರಲ್ಲ, ನೀವು ಕರ್ನಾಟಕ ರಾಜ್ಯಕ್ಕೆ ತೆರಿಗೆ ಕಟ್ಟಲೇಬೇಕು, ಇಲ್ಲ ನಿಮ್ಮ ಕರ್ನಾಟಕ ರಾಜ್ಯಕ್ಕೆ ನಿಮ್ಮ ಗಾಡಿಗಳನ್ನು ತಂದು ಇಲ್ಲಿ ರಿಜಿಸ್ಟರ್ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಓಕೆ ಸರ್, ಅದಕ್ಕೆ ನಾವು ಸ್ಪಂದಿಸ್ತೀವಿ. ಆಯ್ತು ಸರ್, ನಾವು ಕರ್ನಾಟಕ ರಾಜ್ಯಕ್ಕೆ ಬಂದು ನಾವು ರಿಜಿಸ್ಟರ್ ಮಾಡ್ತೀವಿ, ದಯವಿಟ್ಟು ಈ ಗಾಡಿಗಳನ್ನ ಏನ್ ಸೀಸ್ ಮಾಡ್ತಾ ಇದ್ದೀರಾ ದಯವಿಟ್ಟು ಅದು ನಿಲ್ಸಿ ಸರ್ ಅಂತ ಹೇಳ್ತೀವಿ. ಇಲ್ಲ, ಅದೆಲ್ಲ ನಿಲ್ಸಕ್ ಆಗೋದಿಲ್ಲ, ನೀವು ಫಸ್ಟ್ ಕರ್ನಾಟಕ ರಾಜ್ಯ ಗಾಡಿ ತಂದು ರಿಜಿಸ್ಟರ್ ಮಾಡ್ಕೊಳ್ಳಿ, ಅಲ್ಲಿವರೆಗೂ ಟ್ಯಾಕ್ಸ್ ಕಟ್ಟಿ ಅಂತ ಹೇಳ್ತಾರೆ. ನಾವು ಕಮಿಷನ್ ಹತ್ರ ಹೋಗಿ ಅಡಿಷನಲ್ ಕಮಿಷನ್ ಹತ್ರ ಹೋದ್ರೆ ಅವ್ರು, ನಾನು ಯಾವುದೇ ಕಾರಣಕ್ಕೂ ನಾವು ಟೈಮ್ ಕೇಳಕ್ ಹೋಗ್ತೀವಿ, ದಯವಿಟ್ಟು ಟೈಮ್ ಕೊಡಿ ಸರ್, ನಮಗೆ ಕಾಲಾವಕಾಶ ಕೊಡಿ, ಯಾಕೆಂದ್ರೆ ನಾವು ಗಾಡಿ ಫೈನಾನ್ಸ್ ಕಂಪ್ನಿಗಳಲ್ಲಿ NOC ಕೊಡೋದಿಲ್ಲ, ಗಾಡಿನ ಹೊರ ರಾಜ್ಯದಿಂದ ತರೋದಕ್ಕೆ. ಪ್ಲಸ್ ನಮ್ಗೆ ಬ್ಲಾಕ್ ಲಿಸ್ಟ್ಗಳು ಇರುತ್ತೆ. ಆ ಬ್ಲಾಕ್ ಲಿಸ್ಟ್ ಅಂದ್ರೆ ಈಗ ವಾಹನ್ 4 ಅಲ್ಲಿ ವಾಹನ್ 4 ಅಂತ ಮಾಡಿದ್ದಾರೆ. ಅಲ್ಲಿ ಎಲ್ಲೇ ಒಂದು ಹೊರ ರಾಜ್ಯದಲ್ಲಿ ಎಲ್ಲೇ ಒಂದು ಕೇಸ್ ಇತ್ತು, ಆ ಕೇಸ್ ಕ್ಲಿಯರ್ ಆಗೋವರೆಗೂ ಯಾವುದೇ ಕಾರಣಕ್ಕೂ ಯಾವುದು ಪರ್ಮಿಟ್ ಇಶ್ಯೂ ಮಾಡಲ್ಲ, ಟ್ಯಾಕ್ಸ್ ತಗೊಳ್ಳಲ್ಲ, ಏನು ಮಾಡಲ್ಲ. ಸೊ ಇದೆಲ್ಲ ಹೌದು. ಟ್ರಾನ್ಸ್ಪೋರ್ಟ್ ನಾವು ಕಮಿಷನ್ ಹತ್ರ ಹೋದಾಗ ನಮ್ಗೆ ಇದಕ್ಕೆ ಏನಿಲ್ಲ, ನೀವು ಹೋಗಿ ನೀವು ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ನ ಮೀಟ್ ಮಾಡಿ ಅಂತಾರೆ. ನಾವು ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ನ ಹೋಗಿ ನಾವು ಅವ್ರ ಸಹಾಯ ಕೇಳಿದಾಗ ಅವ್ರು ಒಂದೇ ಮಾಡ್ತಾರೆ, ನೀವು ಅರುಣಾಚಲ ಪ್ರದೇಶ, ನಾಗಾಲ್ಯಾಂಡ್ ಬಂದಿದ್ರೆ ನಾವೇನು ನಿಮ್ಗೆ ಸಪೋರ್ಟ್ ಮಾಡೋಕ್ಕಾಗಲ್ಲ, ನೀವು ನಮ್ಮ ರಾಜ್ಯದವರು ಇಲ್ಲ ಅಂತ ಹೇಳ್ಬಿಡ್ತಾರೆ. ಆಮೇಲೆ ಇಲ್ಲ ಸರ್, ನಾವು ಇಲ್ಲೇ ಇರೋರು, ದಯವಿಟ್ಟು ನಮ್ಗೆ ಸಹಾಯ ಮಾಡಿ, ಅವಾಗ ನೀವು ಕೊಡ್ತಾ ಇರ್ತಿಲ್ಲ, ನಾವು ಅಲ್ಲೋಗಿ ರಿಜಿಸ್ಟರ್ ಮಾಡಿದೀವಿ, ಈಗ ಕೊಡಕ್ ಬಂದಿದ್ದೀರಾ, ನಾವು ಇಲ್ಲಿ ಬರ್ತೀವಿ, ನಮ್ಗೆ ಕಾಲಾವಕಾಶ ಕೊಡಿ ಅಂದಾಗ ಅವರು 3 ತಿಂಗಳು ಕಾಲಾವಕಾಶ ಕೊಟ್ಟಿದ್ದಾರೆ. ಈಗ ಅಕ್ಟೋಬರ್ ಅವ್ರಿಗೆ ಏನ್ ಕೊಟ್ಟಿದ್ದಾರೆ, ಇದರಲ್ಲಿ ನಮ್ಗೆ ಒಳ್ಳೇದೇ ಆಯ್ತು. ಈಗ ಅಕ್ಟೋಬರ್ ಕೊಟ್ಟಿದ್ದಾರೆ, ನಾವು ಎಲ್ಲ ಆಲ್ರೆಡಿ ಗಾಡಿಗಳು ತರಕ್ ಶುರು ಮಾಡಿದೀವಿ. ಇಲ್ಲಿ ನಮ್ಗೆ ಒಂದು ರಿಕ್ವೆಸ್ಟ್, ನಿಮ್ಮ ಹತ್ರ ಸಹಾಯ ಕೇಳ್ತಾ ಇರೋದು ಏನು ಅಂತ ಹೇಳಿದ್ರೆ, ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಟ್ಯಾಕ್ಸ್ ತುಂಬಾ ಜಾಸ್ತಿ ಇದೆ. 4,560 ರೂಪಾಯಿ ಒಂದು ಸೀಟ್ಗೆ ಟ್ಯಾಕ್ಸ್ ಕಟ್ತಾ ಇದೀವಿ ನಾವು. ಅದೇ ಕಾಂಟ್ರಾಕ್ಟ್ ಕ್ಯಾರೇಜ್ ಗಾಡಿಗೆ ಸೇಮ್ ಇನ್ನೊಂದು ಪರ್ಮಿಟ್ ಇದೆ ಕರ್ನಾಟಕದಲ್ಲಿ, 3,560 ರೂಪಾಯಿ ಇದೆ. 1,000 ರೂಪಾಯಿ ಡಿಫ್ರೆನ್ಸ್ ಇದೆ. ನಾವು ಕೇಳ್ತಿರೋದು, ಈ ಕಾಂಟ್ರಾಕ್ಟ್ ಕ್ಯಾರೇಜ್ ಆಲ್ ಇಂಡಿಯಾ ಪರ್ಮಿಟ್ ಒಂದೇ ಮಾಡಿ ನಮಗೆ 3,500 ಟ್ಯಾಕ್ಸ್ ಮಾಡ್ಕೊಡಿ ದಯವಿಟ್ಟು. ಅವಾಗ ಏನಾಗುತ್ತೆ ಅಂದ್ರೆ, ಇವಾಗ ನಮ್ಗೆ ನಾವು ಆಲ್ರೆಡಿ ಅಫಿಡವಿಟ್ ಕೊಟ್ಟಿದೀವಿ ಕಮಿಷನರ್ಗೆ, ನಾವು ಕರ್ನಾಟಕ ರಾಜ್ಯಕ್ಕೆ ಬರ್ತೀವಿ, ನಾವಿಲ್ಲಿ ತೆರಿಗೆ ಕಟ್ಟಕ್ಕೆ, ನಾವು ನಮ್ಮ ತಾಯ್ನಾಡಕ್ಕೆ ಬಂದು ನಾವು ನಮ್ಮ ಕರ್ನಾಟಕ ರಾಜ್ಯಕ್ಕೆ ಸೇವೆ ಸಲ್ಲಿಸಬೇಕು ಅಂತ ನಮಗೂ ಆಸೆ ಇದೆ ಸರ್, ದಯವಿಟ್ಟು ಟ್ಯಾಕ್ಸ್ ಕಮ್ಮಿ ಮಾಡಿ ಅಂದಾಗ ನಾವು ಈಗ ಆಲ್ರೆಡಿ ಅಫಿಡವಿಟ್ ಕೊಟ್ಟಿದೀವಿ. 400ರಿಂದ 450 ಗಾಡಿ ನಾವು ಬೆಂಗಳೂರು ತಗೊಂಡ್ಬರ್ತೀವಿ, ಕರ್ನಾಟಕ ರಾಜ್ಯದಲ್ಲಿ ರಿಜಿಸ್ಟರ್ ಮಾಡ್ತೀವಿ ಅಂತ. ನಾವು ಆ ತರ ಹೋದ್ರೆ 400-420 ಗಾಡಿಗೆ ನಾವು ರಿಜಿಸ್ಟರ್ ಮಾಡಿದ್ರೆ 26 ಕೋಟಿ ಕರ್ನಾಟಕಕ್ಕೆ ವರ್ಷಕ್ಕೆ ಟ್ಯಾಕ್ಸ್ ಬರುತ್ತೆ. ಈಗ ಹೊರ ರಾಜ್ಯದಲ್ಲಿ ನಾವು ಏನು ಟ್ಯಾಕ್ಸ್ ಕಟ್ಟಿ ಇದು ಗಾಡಿ ಓಡಿಸ್ತಾ ಇದೀವಿ ಕರ್ನಾಟಕ ರಾಜ್ಯಕ್ಕೆ, ಅದೇ ಇವರು ಟ್ಯಾಕ್ಸ್ ಕಮ್ಮಿ ಮಾಡಿದ್ರೆ 4,500 ಇರೋದು 3,500 ಮಾಡಿದ್ರೆ ಇದೇ 1000 ಗಾಡಿ ಬರುತ್ತೆ. ಯಾಕಂದ್ರೆ ಹೊರ ರಾಜ್ಯದವರು ಬಂದು ನಮ್ಮ ಕರ್ನಾಟಕದಲ್ಲೇ ಗಾಡಿ ರಿಜಿಸ್ಟರ್ ಮಾಡ್ತಾರೆ. ಯಾಕಂದ್ರೆ ಫಸ್ಟ್ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಎಲ್ಲಾ ಹೊರ ರಾಜ್ಯಗಳಿಂದ ನಮ್ಮ ಕರ್ನಾಟಕ ರಾಜ್ಯದಲ್ಲಿ
ಕರ್ನಾಟಕದಲ್ಲೇ ಜಾಸ್ತಿ ರಿಜಿಸ್ಟ್ರೇಷನ್ ಮಾಡ್ತಾ ಇದ್ರು, ಟ್ಯಾಕ್ಸ್ ಕಮ್ಮಿ ಇತ್ತು ಅಂತ. ಅವಾಗ ಆದಾಯನೂ ಜಾಸ್ತಿ ಇತ್ತು ಕರ್ನಾಟಕ ನಮ್ಮ ತೆರಿಗೆಗೆ. ಇವಾಗ ಅದೇ ನಾವು 1000 ಗಾಡಿ ತಗೊಂಡ್ಬಂದಿದ್ವಿ